ಶಶಿಕಾಂತ್ ಸರ್, ಈಗ ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಅವರ ಸಿದ್ಧಾಂತ, ಇವರುಗಳ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಖಾದರ್ ಅವರ ಸ್ಟೇಟ್ಮೆಂಟ್ ಇತ್ತು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಅಲ್ಲ, ಹಾಗೇನಿಲ್ಲ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಸಹಿತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು. ಹಲವಾರು ಸರ್ತಿ ಅದನ್ನ ಹೇಳಿದ್ದಾರೆ ಅವರು. ಅದು RSS ಆಗಿರಬಹುದು ಅಥವಾ ಇನ್ಯಾವುದೋ ಆಗಿರಬಹುದು. ಕಾನೂನು ಸುವ್ಯವಸ್ಥೆಗೂ RSSಗೂ ಯಾಕೆ? ಯಾಕಂದ್ರೆ ಕಾನೂನು ಸುವ್ಯವಸ್ಥೆಯನ್ನು ಭಂಗ ಮಾಡುವ ಕೆಲಸವನ್ನು RSS ಹಲವಾರು ಸರ್ತಿ ಮಾಡಿದೆ. ಆಮೇಲೆ ಸಂಘ ಪರಿವಾರ ಮಾಡಿದೆ, ಬಜರಂಗ ದಳ ಮಾಡಿದೆ, ಶ್ರೀರಾಮ್ ಸೇನೆ ಮಾಡಿದೆ, ಕೋಮುದ್ವೇಷ ಹರಡಿದೆ. ಇಡೀ ಇದರಲ್ಲಿ ಕರಾವಳಿ ಭಾಗದಲ್ಲಂತೂ ಹಲವಾರು ಮರ್ಡರ್ಗಳಾಗಿದ್ದಾವೆ. ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗಿದ್ದಾವೆ, ಅವ್ರು ಇವ್ರ ಮೇಲೆ ಮಾಡಿದ್ದಾರೆ. ಇವುಗಳೆಲ್ಲದಕ್ಕೂ ಮೂಲ ಕಾರಣಗಳು ಬೇರೆ ಬೇರೆ ಭಿನ್ನವಾಗಿದ್ದಾವೆ. ಆದ್ದರಿಂದ ಕರಾವಳಿಯಲ್ಲಿ ಬಹಳ ಮುಖ್ಯವಾಗಿ ಅವ್ರು ಏನ್ ಮಾಡಿದ್ರು, ಕರಾವಳಿ ಭಾಗವನ್ನ ಒಂದು ರೀತಿಯಾದಂತ ಎಕ್ಸ್ಪೆರಿಮೆಂಟಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಅದನ್ನ ಹತ್ತಿಕ್ಕಬೇಕಾಗಿತ್ತು. ಅದಕ್ಕೆ ಇವರು, ನಾನು ಮೊದಲೇ ಹೇಳಿದೆ ನಿಮಗೆ, ಇವ್ರ ಕೆಲಸ ಅಲ್ಲ, ಅದು ಆರೋಗ್ಯ ಸಚಿವರ ಕೆಲಸ ಅಲ್ಲ, ಅದು ಗೃಹ ಸಚಿವರ ಕೆಲಸ ಆಗಿತ್ತು. ಆದ್ರೂ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು, ಜೀವ ಭಯ ಇಲ್ಲದೆ ಇದ್ರೆ, ಕಾನೂನು ಭಯ ಇಲ್ಲದೆ ಇದ್ರೆ ಕ್ರಿಮಿನಲ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಅದು ಯಾರಾದ್ರೂ ಸಂಘಟಿತ ಕ್ರಿಮಿನಲ್ಸ್ಗಳು ಆಗಿರ್ಬೋದು, ವ್ಯಕ್ತಿಗತ ಕ್ರಿಮಿನಲ್ಸ್ಗಳು ಆಗಿರ್ಬೋದು. ಆದ್ರಿಂದ ಅವುಗಳನ್ನು ಹತ್ತಿಕ್ಕಬೇಕು ಅಂತಂದ್ರೆ ಕಾನೂನು ಭಯ ಹುಟ್ಟಿಸ್ಬೇಕು, ಪೊಲೀಸ್ ಭಯ ಹುಟ್ಟಿಸ್ಬೇಕು. ಅದರ ಅರ್ಥ ಪೊಲೀಸರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಇಲ್ವೋ? ಎಲ್ಲಾ ಕಡೆ ಇರ್ತವೆ, ಒಂದು 5% 10% ಮಿಸ್ಯೂಸ್ಗಳು ಹಾಗೆ ಆಗ್ತವೆ. ಅವುಗಳನ್ನ ಏನು ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಹಾಗಾದ್ರೆ ನಾವು ಕಾನೂನು ಬಿಟ್ಬಿಟ್ಟು ಆಯ್ತು ಎಲ್ಲ ಜಡ್ಜ್ಗಳೇ ನೋಡ್ಕೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕುತ್ತಾ? ಯಾಕಂತಂದ್ರೆ ಮೊದಲನೇದಾಗಿ ಕ್ರಿಮಿನಲ್ಸ್ಗಳಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಆಯ್ತು, ಹಾಗಾದ್ರೆ ಒಂದು ಕೆಲಸ ಮಾಡಿ. ಈ ಸದ್ಯಕ್ಕೆ ಅಲ್ಲ ಮೇಡಮ್, ಗುಂಡು ಲಾಠಿ ತಗೊಂಡ್ಬಿಟ್ರಿ ಒಳ್ಳೆ ವಾಪಸ್ಸು. ಅಲ್ಲ, ನ್ಯಾಯ ಅನ್ನಿಸ್ಕೊಳ್ಳುತ್ತಾ ಬಸವರಾಜ್ ಸರ್? ಕಾನೂನು ಮೀರಲ್ಲ, ನಾವು ಕಾನೂನು ಪ್ರಕಾರ ಮಾಡ್ತೀವಿ. ನಾವು ಅಲ್ಲ, ಶಿಕ್ಷೆ ಕೊಡೋದು ಪೊಲೀಸರ ವ್ಯಾಪ್ತಿಗೆ ಬರುತ್ತೆ ಮೇಡಮ್. ನಾವು ಶಿಕ್ಷೆ ಕೊಡೋದಿಲ್ಲ, ನಮ್ಮ ರಕ್ಷಣೆ ಸಲುವಾಗಿ ಹೊಡಿತಾ ಇದ್ದೀವಿ, ನಮ್ಮ ಆತ್ಮರಕ್ಷಣೆ ಸಲುವಾಗಿ ಹೊಡಿತಾ ಇದ್ದೀವಿ. ಸಿನಿಮಾಗಳಲ್ಲಿ ನೋಡಿರ್ತೀವಿ, ಓಡು ಅಂತ ಹೇಳೋದು, ಕಾಲಿಗೆ ಶೂಟ್ ಮಾಡೋದು. ಉತ್ಕರ್ಷ್ ಬರ್ತೀನಿ, ಅದೇ ಆಕ್ಷನ್ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಓಡು ನೀನು ಅಂತ ಹೇಳೋದು, ಕಾಲಿಗೆ ಫೈರ್ ಮಾಡೋದು, ಪೆಟ್ ಕೊಡೋದು. ಇಂಥದ್ದು ರಿಯಲ್ ಲೈಫ್ ಅಲ್ಲೂ ಆಗ್ತಾ ಬಂದ್ರೆ ನಿಜವಾದ ತಪ್ಪಿತಸ್ಥರಿಗಾದ್ರೆ ಫೈನ್, ಜನನು ಏನು ಮಾತಾಡಕ್ ಹೋಗಲ್ಲ. ಬಟ್ ಇದು ಅಡ್ವಾಂಟೇಜ್ ತಗೊಂಡು ದುರುಪಯೋಗ ಮಾಡ್ಕೊಂಡು ಯಾರೋ ಬಡವನ್ಗೋ ಮಾಡಕ್ ಹೋದ್ರೆ ಅವಾಗ ಯಾರು ಮುಗ್ಧರನ್ನ ಕೊಲ್ತಾರೆ, ಯಾರು ಮುಗ್ಧರನ್ನ ಗುಂಡು ಹಾಕ್ತಾರೆ ಅಂತವ್ರನ್ನ ಜೈಲಿಗೆ ಹೋಗ್ತಾರೆ, ಪ್ರಶ್ನೆನೇ ಇಲ್ಲ. ಒಂದು ಉದಾಹರಣೆ ಕೊಡಿ ನೀವು, ನಮ್ಮ ರಾಜ್ಯದಲ್ಲಿ ಆಗಿರೋ ಒಂದು ಉದಾಹರಣೆ ಕೊಡಿ. ಹೈದರಾಬಾದ್ ಆದಾಗ ಉದಾಹರಣೆ ಕೊಡಿ. ಹೈದರಾಬಾದ್ ಎನ್ಕೌಂಟರ್ ಆದಾಗ ಕಾಮನ್ ಮ್ಯಾನ್ ಹೇಳಲಿಲ್ಲ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗೋದಿಲ್ಲ ಅಂತ ನೀವು ತೀರ್ಮಾನ ಮಾಡೋ ಸ್ಥಳದಲ್ಲೇ ನೀವು ಶಿಕ್ಷೆ ಕೊಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ರು? ಶಿಕ್ಷೆ ಕೊಡೋದು ಮತ್ತೆ ಮಾನವ ಹಕ್ಕುಗಳ ಆಯೋಗ ಮುಚ್ಚಿಬಿಡಿ. ಮಿನಿಸ್ಟ್ರು ಹೇಳಿದ್ರು ಶೂಟ್ ಔಟ್ ಮಾಡಿದ್ರು, ಕಾಲಿಗೆ ಶೂಟ್ ಮಾಡಿದ್ರು ಅಥವಾ ಜೀವನೇ ಹೋಯ್ತು ಮತ್ತೊಂದಾಯ್ತು. ನಾಳೆ ದಿನ ಕಟಕಟಿಯಲ್ಲಿ ನಿಂತ್ಕೊಳ್ಳೋದು ಮತ್ತೆ ಅದನ್ನ ಫೇಸ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗಳಿಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದು ಸರ್. ಮೇಡಮ್, ನಾನು 3 ಎನ್ಕೌಂಟರ್ ಮಾಡಿದ್ದೇನೆ, ಇನ್ನೊಂದು 3 ಲಾ ಅಂಡ್ ಆರ್ಡರ್ಸ್ ಅಲ್ಲಿ ಅವಾಗ ಗುಂಡು ಹಾಕಿದ್ದೇವೆ, 6 ಜನ ಸತ್ತಿದ್ದಾರೆ. ನಾವೇನು ಸಂತೋಷದಿಂದ ಹೇಳ್ತಾ ಇಲ್ಲ, ನಮಗೂ ಸಂಕಟ ಆಗ್ತದೆ. ನಾವು ಯು ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ನಾವು ಖುಷಿಯಿಂದ ಹೊಡಿತಾ ಇಲ್ಲ, ಆದ್ರೆ ಅದು ಅನಿವಾರ್ಯತೆಯಿಂದ ಹೊಡಿತಾ ಇದ್ದೀವಿ. ಅನಿವಾರ್ಯತೆಯಿಂದ ಹೊಡೆದಾಗ ಅದು ಜಸ್ಟಿಫೈ ಮಾಡ್ಕೊಳ್ಳೋದು ಅಷ್ಟೇ ಪೊಲೀಸರಿಗೆ ಕಷ್ಟ ಇದೆ. ಈ ನೋಡಿ, ಆ ಸಜ್ಜನವರು ಅಲ್ಲಿ ಹೈದರಾಬಾದ್ ನಲ್ಲಿ 4 ಮಂದಿ ಕೊಂಡಾಗ ಇಡೀ ಹೈದರಾಬಾದ್ನೇ ಪಟಾಕಿ ಹಾರಿಸಿದ್ರು, ಇಡೀ ಜನ ಸಂತೋಷ, ಅವ್ರಿಗೆ ಜೈಕಾರ, ಇಡೀ ರಾಷ್ಟ್ರ ತುಂಬಾ ಜೈಕಾರ ಹಾಕಿದ್ರು. ಬಟ್ ಆದ್ರೂ ಅವನ ಮೇಲೆ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ಕ್ವೈರಿ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅವ್ರಿಗೆ ನೋಟಿಸ್ ಕೊಡ್ತು, ಅದು ಕೇಸ್ ಫೈಲ್ ಆಯ್ತು ಸುಪ್ರೀಂ ಕೋರ್ಟ್ ನಲ್ಲಿ. ಆದ್ರೂ ಫೇಸ್ ಮಾಡೋದು ಅಂತಂದ್ರೆ ನಾವು ಅಲ್ಲಿರುವಂತ ನಮ್ಮ ಪರವಾಗಿ ನೀವು ಸಾಕ್ಷಿ ಹೇಳ್ರಪ್ಪ ಅಂತ ಕೈಕಾಲು ಮುಗಿಬೇಕು ಜನರಿಗೆ. ಕೈಕಾಲು ಮುಗಿದು ನಮ್ಮ ಪರವಾಗಿ ಹಿಂಗ್ ಮಾಡಿ ನಮ್ಮ ಮಾಡಿ ಅಂತ ಅದನ್ನ ಅಫಿಡೇಟ್ ಮಾಡಿಸೋದು. ಒಂದ್ ನಿಮಿಷ ಕೇಳಿ, ನಮ್ಮ ಕಷ್ಟ ಕೇಳಿ. ಹೊಡೆದ ಮೇಲೆ ಜನರಿಗೆ ಕೈಕಾಲು ಮುಗಿತೇವೆ, ನೀವು ನಮಗೆ ನಮ್ಮ ಪರವಾಗಿ ಹೇಳಿ ಸಾಕ್ಷಿ ಹೇಳಪ್ಪ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಫಿಡೇಟ್ ಮಾಡಿಸ್ಬೇಕು. ಬರೀ ಸ್ಟೇಟ್ಮೆಂಟ್ ಕೊಡೋದಲ್ಲ, ಅಫಿಡೇಟ್ ಮಾಡೋದು ಎಷ್ಟು ಕಷ್ಟ ಆಗ್ತದೆ, ಭಾರಿ ತ್ರಾಸ ಆಗ್ತದೆ. ಕೆಲವೊಬ್ರು ಓಡಾಡ್ತಾರೆ, ಎಲ್ಲಿ ಬಿಡ್ರಿ ನಿಮ್ಗೆ ಕಿರಿಕಿರಿ ನಮಗೆ ಯಾಕಂತ. ಸೊ ಅದಕ್ಕೆ ಹೊಡೆಯೋದಂತೂ ಬಹಳ ಈಜಿ, ಮಾತಾಡೋದು ಬಹಳ ಈಜಿ. ಅಲ್ಲಿ ಹೊಡೆದ ಮೇಲೆ ಅಷ್ಟೇ ಕಷ್ಟ ಇರ್ತದೆ ನಮಗೆ ಜಸ್ಟಿಫೈ ಮಾಡ್ಕೊಳ್ಳೋದು. ಕೇಸ್ ಎಷ್ಟೋ ಜನ ರಿಟೈರ್ಡ್ ಆದ್ಮೇಲೆ 10 ವರ್ಷ ಕೇಸ್ ನಾವು ಅಟೆಂಡ್ ಆಗಿದ್ದೀವಿ. ನನ್ನ ಮೇಲೆ 3 ಕೇಸ್ ಆಗಿದ್ದಾವೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಕೇಸ್ ಆಗ್ತದೆ, ನಮ್ಮ ಮಾಡ್ತಾರಂತ ನಾವು